ತವರು ಮನೆ ಎಂದರೆ ಕೇವಲ ಒಂದು ಮನೆ ಅಲ್ಲ, ಅದು ನಮ್ಮ ಬಾಲ್ಯದ ನಗು, ಅಮ್ಮನ ಮಮತೆ, ಅಪ್ಪನ ನೆರಳು, ಅಜ್ಜ ಅಜ್ಜಿಯರ ಆಶೀರ್ವಾದ, ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಪ್ರೀತಿ, ಸ್ನೇಹಿತರ ಜೊತೆ ಕಳೆದ ಅಮೂಲ್ಯ ಕ್ಷಣಗಳ ನೆನಪುಗಳ ಭಂಡಾರ. ಜೀವನದಲ್ಲಿ ಎಷ್ಟೇ ದೊಡ್ಡವರಾದರೂ, ಎಷ್ಟೇ ದೂರ ಹೋದರೂ, ತವರು ಎನ್ನುವ ಒಂದು ಪದ ಕೇಳಿದರೆ ಮನಸ್ಸು ಮತ್ತೆ ಬಾಲ್ಯದ ದಿನಗಳಿಗೆ ಓಡಿ ಹೋಗುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಹಬ್ಬಗಳು ಬರುತ್ತಿವೆ ಎಂದರೆ ಮನೆಯಲ್ಲಿ ವಾರಗಳ ಮುಂಚೆಯೇ ಸಂಭ್ರಮ ಶುರುವಾಗುತ್ತಿತ್ತು. ಅಮ್ಮ ಮನೆ ತೊಳೆಯುತ್ತಿದ್ದರೆ ನಾವು ಮಕ್ಕಳೊಂದಿಗೆ ಸೇರಿ ಅಂಗಳವನ್ನು ಸ್ವಚ್ಛ ಮಾಡುತ್ತಿದ್ದೆವು. ಬೆಳಿಗ್ಗೆ ಬೇಗ ಎದ್ದು ಊರಿನ ಎಲ್ಲ ಮಕ್ಕಳು ಸೇರಿ ಬಣ್ಣ ಬಣ್ಣದ ರಂಗೋಲಿ ಬಿಡಿಸುವುದು ಎಷ್ಟು ಖುಷಿ ಕೊಡುತ್ತಿತ್ತೋ. ಯಾರ ರಂಗೋಲಿ ಚೆನ್ನಾಗಿದೆ ಎಂದು ಒಬ್ಬರನ್ನೊಬ್ಬರು ಕಿಚಾಯಿಸುತ್ತಾ ನಗುತ್ತಾ ಕಳೆದ ಆ ಕ್ಷಣಗಳು ಇಂದಿಗೂ ಕಣ್ಣ ಮುಂದೆ ನಿಂತಂತಿವೆ. ದೀಪಾವಳಿ ಬಂದರೆ ಪಟಾಕಿ ಸಿಡಿಸುವ ಸಂಭ್ರಮ, ಯುಗಾದಿ ಬಂದರೆ ಹೊಸ ಬಟ್ಟೆ ಹಾಕಿಕೊಂಡು ಅಪ್ಪ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗುವುದು, ಸಂಕ್ರಾಂತಿ ಬಂದರೆ ಎಳ್ಳು ಬೆಲ್ಲ ಹಂಚಿಕೊಂಡು ಎಲ್ಲರ ಮನೆ ಮನೆಗೆ ಹೋಗುವುದು. ಪ್ರತಿಯೊಂದು ಹಬ್ಬವು ಮನೆಯವರ ಜೊತೆಗೆ ಮಾತ್ರವಲ್ಲ, ಇಡೀ ಊರಿನವರ ಜೊತೆಗೆ ಆಚರಿಸುವ ಸಂತೋಷವೇ ಬೇರೆ. ಮಕ್ಕಳೆಲ್ಲ ಸೇರಿ ಕಣ್ಣು ಮುಚ್ಚಾಲೆ, ಲಗೋರಿ, ಕುಂಟೆಬಿಲ್ಲೆ, ಚೌಕಾಬಾರ, ಖೋ ಖೋ, ಚಿನ್ನಿದಾಂಡು, ಕಬಡ್ಡಿ, ಅಡಚಾಟ, ಎಷ್ಟೋ ಆಟಗಳನ್ನು ಆಡುತ್ತಿದ್ದೆವು. ಅಮ್ಮ ಎಷ್ಟೇ ಬಾರಿ ಮನೆಗೆ ಬಾ ಎಂದು ಕೂಗಿದರು ಇನ್ನು 5 ನಿಮಿಷ ಎಂದು ಹೇಳಿ ಮತ್ತೆ ಆಟದಲ್ಲಿ ಮುಳುಗುತ್ತಿದ್ದೆವು. ಆ 5 ನಿಮಿಷವೇ ಗಂಟೆಗಳಾಗುತ್ತಿತ್ತು. ಮನೆಗೆ ಬಂದಾಗ ಅಮ್ಮ ಬೈದರು, ಅದರಲ್ಲಿ ಕೂಡ ಪ್ರೀತಿಯೇ ಇತ್ತು. ಮಳೆಗಾಲ ಬಂದರೆ ಮಳೆಯಲ್ಲಿ ನೆನೆದು ಓಡಾಡುವುದು, ಮಣ್ಣಿನಲ್ಲಿ ಕಾಲಿಟ್ಟು ಆಟ ಆಡುವುದು, ಕಾಗದದ ದೋಣಿ ಮಾಡಿ ನೀರಿನಲ್ಲಿ ಹರಿಸುವುದು, ಬೇಸಿಗೆಯಲ್ಲಿ ಮಾವಿನ ಮರ ಹತ್ತಿ ಮಾವಿನಕಾಯಿ ಕೀಳುವುದು, ಹೊಳಗಳಲ್ಲಿ ಓಡಾಡುವುದು, ಇವೆಲ್ಲವೂ ಇಂದಿಗೂ ಹೃದಯದಲ್ಲಿ ಅಚ್ಚಳಿಯದ ನೆನಪುಗಳಾಗಿ ಉಳಿದಿವೆ. ಶಾಲೆಯಿಂದ ಮನೆಗೆ ಬಂದ ಕೂಡಲೇ ಬ್ಯಾಗನ್ನು ಒಂದು ಮೂಲೆಗೆ ಎಸೆದು ಸ್ನೇಹಿತರ ಜೊತೆ ಆಟಕ್ಕೆ ಓಡುವುದು, ಸಂಜೆ ದಣಿದು ಮನೆಗೆ ಬಂದಾಗ ಅಮ್ಮನ ಕೈಯಿಂದ ಊಟ ತಿನ್ನುವುದು, ರಾತ್ರಿ ಅಜ್ಜ ಅಜ್ಜಿ ಹೇಳುವ ಕತೆಗಳನ್ನು ಕೇಳುತ್ತಾ ನಿದ್ದೆ ಮಾಡುವುದು. ಆ ದಿನಗಳ ಸಂತೋಷವನ್ನು ಇಂದು ಎಷ್ಟೇ ಹಣ ಕೊಟ್ಟರೂ ಮತ್ತೆ ಖರೀದಿಸಲು ಸಾಧ್ಯವಿಲ್ಲ. ಹಬ್ಬದ ದಿನ ಅಪ್ಪ ನಮ್ಮನ್ನು ಕೈ ಹಿಡಿದು ಜಾತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಬಲೂನು, ಸಕ್ಕರೆ ಮಿಠಾಯಿ, ಆಟಿಕೆಗಳು, ಗೊಂಬೆಗಳ ಅಂಗಡಿ, ಇವೆಲ್ಲವೂ ನಮಗೆ ಒಂದು ದೊಡ್ಡ ಲೋಕದಂತಿತ್ತು. ಅಪ್ಪನ ಕೈ ಹಿಡಿದು ನಡೆಯುತ್ತಿದ್ದ ಆ ಭದ್ರತೆಯ ಅನುಭವ, ಅಮ್ಮನ ಕಾಳಜಿಯ ಮಾತುಗಳು, ಮನೆಗೆ ಬಂದು ಎಲ್ಲರೂ ಸೇರಿ ಊಟ ಮಾಡುತ್ತಿದ್ದ ಕ್ಷಣಗಳು, ಇವೆಲ್ಲ ಜೀವನದ ಅತ್ಯಂತ ಅಮೂಲ್ಯ ಸಂಪತ್ತು. ಕಾಲ ಬದಲಾಯಿತು. ಓದು, ಕೆಲಸ, ನಂತರ ಮದುವೆ, ಜೀವನ ಹೊಸ ದಾರಿಯಲ್ಲಿ ಸಾಗಿತು. ಹೊಸ ಮನೆ, ಹೊಸ ಜವಾಬ್ದಾರಿಗಳು, ಹೊಸ ಸಂಬಂಧಗಳು ಬಂದವು. ಆದರೆ ತವರು ಮನೆಯ ಬಾಗಿಲು ದಾಟಿದ ತಕ್ಷಣ ಮಾತ್ರ ನಾನು ಮತ್ತೆ ಆ ಚಿಕ್ಕ ಹುಡುಗಿಯಾಗಿ ಬಿಡುತ್ತೇನೆ. ಅಮ್ಮನ ಮಡಿಲಲ್ಲಿ ತಲೆ ಇಟ್ಟರೆ ಎಲ್ಲ ನೋವುಗಳು ಕರಗಿ ಹೋಗುತ್ತವೆ. ಅಪ್ಪನ ಒಂದು ಮಾತು ಧೈರ್ಯ ಕೊಡುತ್ತದೆ. ಮನೆಯ ಪ್ರತಿಯೊಂದು ಗೋಡೆಯು ನಮ್ಮ ಬಾಲ್ಯದ ಕಥೆಗಳನ್ನು ಹೇಳುತ್ತದೆ. ಮದುವೆಯಾದ ನಂತರ ತವರು ಮನೆಗೆ ಬಂದಾಗ 2 ದಿನಗಳು ಹೇಗೆ ಕಳೆಯುತ್ತವೋ ಗೊತ್ತಾಗುವುದೇ ಇಲ್ಲ. ಹಿಂತಿರುಗುವ ದಿನ ಹತ್ತಿರ ಬಂದಾಗ ಮನಸ್ಸು ಭಾರವಾಗುತ್ತದೆ. ಅಮ್ಮನ ಮುಖದಲ್ಲಿ ನಗು ಇದ್ದರೂ ಕಣ್ಣಲ್ಲಿ ನೀರು ತುಂಬಿರುತ್ತದೆ. ಅಪ್ಪ ಎಂದಿನಂತೆ ಗಟ್ಟಿಯಾಗಿ ಕಾಣಿಸಿಕೊಂಡರೂ ಮನದೊಳಗೆ ನೋವು ಅವರ ಕಣ್ಣಲ್ಲಿ ಗೋಚರಿಸುತ್ತದೆ. ಹೊರಡುವ ಸಮಯ ಬಂದಾಗ ಅಮ್ಮ ಕೈಗೆ ಬ್ಯಾಗ್ ಕೊಟ್ಟು ಚೆನ್ನಾಗಿ ಊಟ ಮಾಡು, ಆರೋಗ್ಯದ ಕಡೆ ನೋಡಿಕೋ ಎಂದು ಹೇಳುವ ಆ ಮಾತುಗಳು ಹೃದಯವನ್ನು ಕರಗಿಸುತ್ತವೆ. ಅಪ್ಪ ಜಾಗ್ರತೆಯಿಂದ ಹೋಗು, ತಲುಪಿದ ಮೇಲೆ ಒಂದು ಫೋನ್ ಮಾಡು ಎಂದು ಹೇಳುವಾಗ ಕಣ್ಣೀರು ತಡೆಯಲು ಆಗುವುದಿಲ್ಲ. ಬಸ್ ಹೊರಡುತ್ತಿದ್ದಂತೆ ಮನೆಯ ಬಾಗಿಲ ಮುಂದೆ ನಿಂತು ಕೈ ಬೀಸುತ್ತಿರುವ ಅಪ್ಪ ಅಮ್ಮನನ್ನು ನೋಡಿದಾಗ ಹೃದಯದ ಒಂದು ಭಾಗವೇ ಅಲ್ಲೇ ಉಳಿದು ಬಿಟ್ಟಂತೆ ಅನಿಸುತ್ತದೆ. ಎಷ್ಟೇ ದೂರ ಹೋದರೂ ಮನಸ್ಸು ಮಾತ್ರ ತವರು ಮನೆಯ ಅಂಗಳದಲ್ಲೇ ಓಡಾಡುತ್ತಿರುತ್ತದೆ. ಇಂದು ಬದುಕಿನಲ್ಲಿ ಎಲ್ಲವೂ ಇದೆ ಎನ್ನಬಹುದು. ಒಳ್ಳೆಯ ಮನೆ ಇದೆ, ಕುಟುಂಬ ಇದೆ, ಜವಾಬ್ದಾರಿಗಳಿವೆ. ಆದರೆ ಬಾಲ್ಯದಲ್ಲಿ ಅನುಭವಿಸಿದ ಆ ನಿರಾಳ ನಗು ಇಲ್ಲ. ಊರಿನ ಮಕ್ಕಳ ಜೊತೆ ಆಟ ಆಡಿದ ಆ ಸಂತೋಷ ಇಲ್ಲ. ಅಮ್ಮನ ಕೈಯಿಂದ ತಿಂದ ಆ ರುಚಿ ಇಲ್ಲ. ಅಪ್ಪನ ಜೊತೆ ಜಾತ್ರೆಗೆ ಹೋದ ಆ ಖುಷಿ ಇಲ್ಲ. ಅಜ್ಜ ಅಜ್ಜಿ ಹೇಳಿದ ಕತೆಗಳ ಸಿಹಿ ಇಲ್ಲ. ತವರು ಮನೆ ಎಂದರೆ ಕೇವಲ ಹುಟ್ಟಿದ ಮನೆ ಅಲ್ಲ,
ಅದು ನಮ್ಮ ಜೀವನದ ಮೊದಲ ಶಾಲೆ, ಮೊದಲ ದೇವಾಲಯ, ಮೊದಲ ಸ್ವರ್ಗ. ಅಲ್ಲಿ ಕಲಿತ ಪ್ರತಿಯೊಂದು ಕ್ಷಣವೂ ನಮ್ಮ ಬದುಕಿನ ಅಮೂಲ್ಯ ಆಸ್ತಿ. ಇಂದು ಅರ್ಥವಾಗುತ್ತಿದೆ, ಹಣದಿಂದ ದೊಡ್ಡ ಮನೆ ಕಟ್ಟಬಹುದು, ಆದರೆ ಬಾಲ್ಯವನ್ನು ಕಟ್ಟಲು ಸಾಧ್ಯವಿಲ್ಲ. 1000 ಜನರ ಪ್ರೀತಿ ಸಿಗಬಹುದು, ಆದರೆ ಅಪ್ಪ ಅಮ್ಮನ ಮಮತೆಯನ್ನು ಯಾರೂ ತುಂಬಲಾರರು. ಎಷ್ಟೇ ಸುಖ ಸಿಕ್ಕರೂ ತವರು ಮನೆಯ ನೆಮ್ಮದಿಗೆ ಯಾವುದೂ ಸಮವಲ್ಲ. ನಿಜವಾಗಿಯೂ ತವರು ಮನೆ ಎಂದರೆ ಸ್ವರ್ಗಕ್ಕಿಂತ ಮಿಗಿಲು. ಅಲ್ಲಿಂದ ಹೊರಟಾಗ ಕಣ್ಣಲ್ಲಿ ನೀರು, ಹೃದಯದಲ್ಲಿ 1000 ನೆನಪುಗಳು. ಮತ್ತೆ ಬೇಗ ಬರಬೇಕೆಂಬ ಆಸೆ ಮಾತ್ರ ಉಳಿಯುತ್ತದೆ. ಏಕೆಂದರೆ ಬಾಲ್ಯ ಮರಳಿ ಬರುವುದಿಲ್ಲ, ಅದರ ನೆನಪುಗಳು ಮಾತ್ರ ಜೀವ ಇರುವವರೆಗೂ ನಮ್ಮ ಜೊತೆಗೇ ಇರುತ್ತವೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.